ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ನಾವು ಒಂದಷ್ಟು ನೋಟ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಆ ಪ್ರಾಬ್ಲಮ್ ಈ ಥರ ಇದೆ. ಫಸ್ಟ್ ಒನ್, ಇಫ್ ಎ ಇಸ್ ಈಕ್ವಲ್ ಟು 2, 3, -4, -6, ವೆರಿಫೈ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ಲಾಸ್ಟ್ ಕ್ಲಾಸಲ್ಲಿ ನಾನು ನೋಟ್ನ ಬರ್ಸ್ಬೇಕಾದ್ರೆ ಈ ನೋಟ್ನ ಬರ್ಸಿದೆ. ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಈ ಪ್ರಾಬ್ಲಮ್ನ ಅಂದ್ರೆ ಇದನ್ನ ವೆರಿಫೈ ಮಾಡಬೇಕು, ಅಂದ್ರೆ ದೀಸ್ ತ್ರೀ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಇದನ್ನ 2, 3, -4, -6 ಅಂತ ಬರೀತೀರಾ. ಡಿಟರ್ಮಿನೆಂಟ್ ಆಯ್ತು ಇಸ್ ಈಕ್ವಲ್ ಟು ಎಕ್ಸ್ಪ್ಯಾನ್ಷನ್ ಮಾಡಿ -6 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ, -12 ಆಯ್ತು. ಮೈನಸ್ ಇಲ್ಲೊಂದು ಮೈನಸ್ ಇದೆ. ಮೈನಸ್ ಆಫ್ ಮೈನಸ್ ಅಂತಂದ್ರೆ ಪ್ಲಸ್ ಆಯ್ತು. 4 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ, 4 ನ 3 ಗೆ ಮಲ್ಟಿಪ್ಲೈ ಮಾಡಿದಾಗ 12 ಆಯ್ತು. -12 + 12 ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಆಗ್ತಿದೆ. 6 into -2 -6 into 2 -12 minus of minus plus 4 3s are 12 0 ಆಯಿತು. ನಮಗೆ ಡಿಟರ್ಮಿನೆಂಟ್ ಆಫ್ ಎ ಜೊತೆಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬೇಕು. ನಾವು ಡಿಟರ್ಮಿನೆಂಟ್ ಆಫ್ ಎ ವಿತ್ ಐ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ 0 ಅಂತ ಇದೆ, ಅದನ್ನ ಬರ್ಕೊಂಡಿದ್ದೀನಿ. ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ಆರ್ಡರ್ ಯಾವ್ದು ಬರೀಬೇಕು, ಯಾವ್ದು ಕೊಟ್ಟಿರ್ತಾರೆ ಅದು 2x2 ಕೊಟ್ಟಿರೋದ್ರಿಂದ 2x2 1 0 0 1. ಇದು ಮ್ಯಾಟ್ರಿಸಸ್. ಇದು ಸ್ಕೇಲಾರ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 0 0 0 0 ಅಂದ್ರೆ ಈ ತರ ಆಯ್ತು. 0 0 0 0 ಆಯ್ತು. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಅಂತ ತಗೊಳ್ತೀರಾ. ಇದನ್ನ ಕ್ಯಾಲ್ಕುಲೇಟ್ ಮಾಡಾಗಿದೆ. ಇವಾಗ ನಾವು ಇವೆರಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಗೊತ್ತಿದೆ, ಅಡ್ಜಾಯಿಂಟ್ ಎ ಬರೀಬೇಕು. ಅಡ್ಜಾಯಿಂಟ್ ಎ ಬರೀಬೇಕು ಅಂತಂದ್ರೆ ಫಸ್ಟ್ ಅಡ್ಜಾಯಿಂಟ್ ಎ ಬರ್ಕೊಳ್ಳೋಣ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಇದನ್ನ ಸಿಂಪಲ್ ಆಗಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಅಡ್ಜಾಯಿಂಟ್ ಎ ಬರೆಯೋದು 2x2 ಗೆ ಯಾವ ತರ ಅಂತ ಹೇಳಿ. ಸಪೋಸ್ ಇದನ್ನ ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಅನ್ಕೊಂಡ್ರೆ ಈ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಏನ್ ಮಾಡ್ತೀರಾ, ಇಂಟರ್ಚೇಂಜ್ ಮಾಡ್ತೀರಾ. ಇದು -6 ಆಯ್ತು, ಇದು -6 ಆಯ್ತು, ಇದು 2 ಆಯ್ತು. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗಳಿರುತ್ತೆ, ಅದಕ್ಕೆ ಸೈನ್ ಚೇಂಜ್ ಮಾಡ್ತೀರಾ. ಇಲ್ಲಿ +3 ಇದೆ, ಅದನ್ನ -3 ಅಂತ ಬರ್ಕೊಂಡ್ರಿ. -4 ಇದೆ, ಅದನ್ನ +4 ಅಂತ ಬರ್ಕೊಂಡ್ರಿ. ಇದು ಅಡ್ಜಾಯಿಂಟ್ ಎ. ಇಷ್ಟೇ. 2x2 ಕೊಟ್ಟಾಗ ಎಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಎ ಇಂಟು ಅಡ್ಜಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಅದನ್ನ ಮಾಡ್ತಾ ಇದೀವಿ. ದಟ್ ಈಸ್ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ 2 3 -4 -6. ನೆಕ್ಸ್ಟ್ ಅದಕ್ಕೆ ಅಡ್ಜಾಯಿಂಟ್ ಎ ಇದೆ -6 -3 4 2 ಅಂತ ಇದೆ. ಇವಾಗ ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಬೈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. -6 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ, -12 ಪ್ಲಸ್ 4 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ, +12. ನೆಕ್ಸ್ಟ್ 2 ನ -3 ಗೆ ಮಲ್ಟಿಪ್ಲೈ ಮಾಡ್ತೀರಾ, -6 ಪ್ಲಸ್ 3 into 2 ಅಂತಂದ್ರೆ 6. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 4s are 24. ನೆಕ್ಸ್ಟ್ ಮೈನಸ್ 6 4s are 24. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 3s are 12. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ 6 2s ಅಂತಂದ್ರೆ 12 ಆಯ್ತು. ಈ ತರ ಬಂತು. ಇಲ್ಲಿ -12 + 12 0. ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು. ಮುಂದೆ ಏನ್ ಮಾಡೋಣ ಅಂತಂದ್ರೆ 0 0 0 0 ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ಅಂತ ಅನ್ಕೊಂಡ್ರಿ ಅದನ್ನ. ನೆಕ್ಸ್ಟ್ ಎ ಇಂಟು ಅಡ್ಜಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡಿದಿರಾ. ನೆಕ್ಸ್ಟ್ ನಮಗೆ ಅಡ್ಜಾಯಿಂಟ್ ಎ ಇಂಟು ಎ ಬೇಕು. ನೆಕ್ಸ್ಟ್ ಅದನ್ನ ಬರ್ಕೊಳ್ತಾ ಇದ್ದೀರಾ. ದಟ್ ಈಸ್ ಅಡ್ಜಾಯಿಂಟ್ ಎ ಇಂಟು ಎ ಇಸ್ ಈಕ್ವಲ್ ಟು ಫಸ್ಟ್ ಅಡ್ಜಾಯಿಂಟ್ ಎ ಮಲ್ಟಿಪ್ಲೈ ಮಾಡಿಸು. ಫಸ್ಟ್ ಅಡ್ಜಾಯಿಂಟ್ ಎ ಬರ್ಕೊಳ್ತೀರಾ. ಅಡ್ಜಾಯಿಂಟ್ ಎ ಅಂತಂದ್ರೆ -6 -3 +4 +2. ಇದು ಅಡ್ಜಾಯಿಂಟ್ ಎ. ಇದಕ್ಕೆ ಎ ಮಲ್ಟಿಪ್ಲೈ ಮಾಡಬೇಕು. ಎ ಅಂತಂದ್ರೆ ಮ್ಯಾಟ್ರಿಕ್ಸ್ 2 3 -4 -6 2 3 -4 -6 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಕಾಲಮ್ ವೈಸ್. -6 into 2 -12 minus into minus plus 4 3s are 12.
ನೆಕ್ಸ್ಟ್ ಮೈನಸ್ 6 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 18, ಮೈನಸ್ ಇಂಟು ಮೈನಸ್ ಪ್ಲಸ್ 6 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ 18, 4 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 8 ಮೈನಸ್ ಇಂಟು ಪ್ಲಸ್ ಮೈನಸ್ 4 2s 8, 4 3s 12 ಮೈನಸ್ 6 2s 12. ಇಲ್ಲೂ ಅಷ್ಟೇನೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ 0 0 0 0 ಬರುತ್ತೆ. ಇದನ್ನ ಕಾಲಿಟ್ ಆಸ್ ಈಕ್ವೇಶನ್ ನಂಬರ್ 3. ಈಕ್ವೇಶನ್ 1 ಗೊತ್ತಿದೆ, ಈಕ್ವೇಶನ್ 2 ಗೊತ್ತಿದೆ, ಈಕ್ವೇಶನ್ 3 ಗೊತ್ತಿದೆ. ಈ ಮೂರು ಈಕ್ವೇಶನ್ಸ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದೆ. ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರೋದ್ರಿಂದ ಈ ತರ ಬರೀತಾರೆ. ಯಾವ ತರ? ಫ್ರಮ್ ಈಕ್ವೇಶನ್ 1, 2 and 3 we get ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ನ ಈಕ್ವಲ್ ಅಂತ ಬರೀತೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ಯಾವ ತರ ಇರುತ್ತೆ? a ಇಂಟು ಅಡ್ಜಾಯಿಂಟ್ a ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ a ಇಂಟು a is equal to determinant of a into I ಆಗಿರುತ್ತೆ. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ಇದ್ರ ಮೇಲೆ ನಿಮಗೆ ಕೆಲವೊಂದು ಕಡೆ ಪ್ರಾಬ್ಲಮ್ ಕೂಡ ಕೇಳ್ತಿರ್ತಾರೆ, ಆದ್ರಿಂದ ಈ ಸ್ಟ್ಯಾಂಡರ್ಡ್ ರಿಸಲ್ಟ್ ಗೊತ್ತಿರಬೇಕು ನಿಮಗೆ. 2x2 ಕೊಟ್ಟಾಗ ಸೇಮ್ ಪ್ರಾಬ್ಲಮ್ ಒಂದು ಕೊಟ್ಟಿದ್ದಾರೆ. ಇಫ್ a is equal to 1 minus 1 2 3 0 minus 2 1 0 3 verify that a into adjoint a is equal to adjoint a into a is equal to det a into I ಅಂತ ವೆರಿಫೈ ಮಾಡಬೇಕು. ಇದು 3x3 ಕೊಟ್ಟಾಗ ನೀವು ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅಡ್ಜಾಯಿಂಟ್ ಏನ ಒಂದೇ ಏನಲ್ಲಿ ಬರ್ದಿರ್ತೀರಾ, ಬಟ್ ಇದಕ್ಕೆ ಆ ತರ ಆಗಲ್ಲ. ಫಸ್ಟ್ ಇಂದ ನಾವು ಕಾಲ್ ಮಾಡ್ತಾ ಬರ್ತೀರಾ ಅಂತಂದ್ರೆ ಫಸ್ಟ್ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಲ್ಲೇ ನೋಡ್ಕೊಂಡೆ ಎಕ್ಸ್ಪಾನ್ಷನ್ ಮಾಡೋಣ. ಸಪೋಸ್ ಇಲ್ಲಿ 0 ಇದೆ, ಇಲ್ಲೂ ಕೂಡ 0 ಇರೋದ್ರಿಂದ ಇದ್ರ ಮುಖಾಂತರ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀನಿ. ಸೈನ್ ಮೈನಸ್ ಪ್ಲಸ್ ಮೈನಸ್ ಆಫ್ ಮೈನಸ್ ಅಂತಂದ್ರೆ +1 ಇಂಟು ಆ 1 ಇರ್ತಕ್ಕಂಥ ಕಾಲಮ್ ನ ಬಿಡ್ತೀರಾ, ರೋ ನ ಬಿಡ್ತೀರಾ. 3 ಇಂಟು 3 3 3s 9 ಮೈನಸ್ ಇಲ್ಲಿ -2 ಇಂಟು 1 -2 ಇಂಟು 1 ಅಂತಂದ್ರೆ ಮೈನಸ್ ಆಫ್ ಮೈನಸ್ ಅಂತಂದ್ರೆ +2 ಆಯ್ತು. 9 ಗೆ 2 ನ ಆಡ್ ಮಾಡ್ತೀರಾ 11 ಗೆ +1 ನ ಮಲ್ಟಿಪ್ಲೈ ಮಾಡ್ತೀರಾ. +1 ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅದೇನಾಯ್ತು 11 ಆಗಿರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು det a ಇಂಟು I, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. det a ಇಂಟು I ಇಸ್ ಈಕ್ವಲ್ ಟು det a ಅಂತಂದ್ರೆ 11, I ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅವರು 3x3 ಕೊಟ್ಟಿರೋದ್ರಿಂದ ನೀವು ಇಲ್ಲಿ 3x3 ಡಿಟರ್ಮಿನೆಂಟ್ ಬರೀಬೇಕು. ಐಡೆಂಟಿಟಿ 1 0 0 0 1 0 0 0 1 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅದಕ್ಕೆ 11 ಮಲ್ಟಿಪ್ಲೈ ಮಾಡಬೇಕು. ವಿತ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎಲ್ಲ ಎಲಿಮೆಂಟ್ಸ್ಗೂ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು? ಇದು 11 0 0 0 11 0 0 0 11 ಈ ತರ ಆಯ್ತು. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ತೇವೆ. ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಡ್ಜಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. a ಇಂಟು ಅಡ್ಜಾಯಿಂಟ್ ಎ ಬೇಕು ಅಥವಾ ಅಡ್ಜಾಯಿಂಟ್ ಎ ಇಂಟು ಎ ಬೇಕು ಅಂತಂದ್ರೆ ಅಡ್ಜಾಯಿಂಟ್ ಎ ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಅಡ್ಜಾಯಿಂಟ್ ಎದು ಡೆಫಿನೇಷನ್ ಹೇಳುತ್ತೆ. ಏನಂತ ಹೇಳುತ್ತೆ? ಫಸ್ಟ್ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಆ ಕೋಫ್ಯಾಕ್ಟರ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಅಡ್ಜಾಯಿಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಕೊಳ್ಳೋಣ? ಕೋಫ್ಯಾಕ್ಟರ್ಸ್ ಗಳನ್ನ ಕಂಡುಹಿಡಿಯೋಣ. ಇದುವರೆಗೂ ಕೂಡ ನೀವು ಕೋಫ್ಯಾಕ್ಟರ್ಸ್ ಗಳನ್ನ ಏನ್ ಮಾಡ್ತಾ ಇದ್ರಿ? ಲೈನ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತಿದ್ರಿ. ಬಟ್ ಇಲ್ಲಿ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಕೋಫ್ಯಾಕ್ಟರ್ ನ ತುಂಬಾ ಈಸಿಯಾಗಿ ಬರೆಯೋದು ಯಾವ ತರ ಅಂತ ಈ ಕಡೆ ನೋಡ್ಕೊಳ್ಳಿ. ಕೋಫ್ಯಾಕ್ಟರ್ಸ್ ಆಫ್ ಎ ಇಸ್ ಈಕ್ವಲ್ ಟು ಕೋಫ್ಯಾಕ್ಟರ್ಸ್ ಆಫ್ ಎ ಅಂತಂದ್ರೆ ಅದು ಕೂಡ ಏನಾಗಿರುತ್ತೆ? ಒಂದು ಮ್ಯಾಟ್ರಿಸಿಸ್ ಆಗಿರುತ್ತೆ. ಇಲ್ಲೊಂದು ದೊಡ್ಡ ಬಾಕ್ಸ್ ಆಗ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಒಳಗಡೆ ಇರತಕ್ಕಂಥದ್ದೆಲ್ಲ ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ಇಲ್ಲೊಂದು ಡಿಟರ್ಮಿನೆಂಟ್ ಇರುತ್ತೆ, ಇಲ್ಲೊಂದು ಡಿಟರ್ಮಿನೆಂಟ್ ಇರುತ್ತೆ, ಇಲ್ಲೊಂದು ಡಿಟರ್ಮಿನೆಂಟ್ಸ್ ಇರುತ್ತೆ, ಅಂಡ್ ದೆನ್ ಇಲ್ಲೊಂದಿರುತ್ತೆ, 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 ಇಲ್ಲೊಂದಿರುತ್ತೆ. ನೆಕ್ಸ್ಟ್ ಅದಕ್ಕೆ ಸೈನ್ಗಳನ್ನ ಬರೀರಿ. ಸೈನ್ ಬರೆಯೋದು ಗೊತ್ತಿದೆಯಲ್ವಾ? ನೋಡಿ, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಫಸ್ಟ್ ಇದು ಬರೆಯೋದು ಗೊತ್ತಾಯ್ತಲ್ವಾ? ನೀವು ಯಾವುದೇ ಪ್ರಾಬ್ಲಮ್ ಅಲ್ಲಿ ನೆಕ್ಸ್ಟ್ 5 ಮಾರ್ಕ್ಸ್ಗೆ ಬರುತ್ತೆ.
ಆ ಪ್ರಾಬ್ಲಮ್ಗಳಲ್ಲಿ ನಿಮಗೆ ಅಡ್ಜಾಯಿಂಟ್ ಎ ಬೇಕು ಅಂತಂದ್ರೆ ಫಸ್ಟ್ ಪ್ರೊಸೀಜರ್ ಇದು. ಅಡ್ಜಾಯಿಂಟ್ ಅನ್ನ ಬರೆಯೋದಕ್ಕಿಂತ ಮುಂಚೆ ಕೋಫ್ಯಾಕ್ಟರ್ಸ್ ಆಫ್ ಎ ಅಂತ ಬರೆದು ಒಂದು ದೊಡ್ಡ ಮ್ಯಾಟ್ರಿಕ್ಸ್ ಬಾಕ್ಸ್ ಹಾಕಿ ಒಳಗಡೆ 9 ಡಿಟರ್ಮಿನೆಂಟ್ಸ್ ಗಳನ್ನ ಬರೆದಿರ್ತೀರ. 9 ಡಿಟರ್ಮಿನೆಂಟ್ಸ್ ಗಳನ್ನ ಬರೆದಿರ್ತೀರ. ಇವಾಗ 1ಗೆ ಕೋಫ್ಯಾಕ್ಟರ್ ಬೇಕು. 1ಗೆ ಕೋಫ್ಯಾಕ್ಟರ್ ಬೇಕು. ಆ 1 ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಬಿಟ್ಬಿಡಿ. ಇನ್ನು ಏನಿರುತ್ತೋ ಅದನ್ನ ಬರ್ಕೊಳ್ಳಿ. ಇನ್ನು ಏನು ಉಳ್ಕೊಂಡಿರುತ್ತೋ 2 x 2 ಬರುತ್ತಲ್ವ ಅದನ್ನ ಬರ್ಕೊಳ್ಳಿ. 0 -2 0 3 0 -2 0 3 ಇದೇ ತರ ಎಲ್ಲದಕ್ಕೂ ಬರಿತಾ ಬರಬೇಕು. -1ಗೆ ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 3 -2 1 3 3 -2 1 3 ನೆಕ್ಸ್ಟ್ 2ಗೆ ರೋ ಕಾಲಮ್ ಬಿಡ್ತೀರಾ. 3 0 1 0 3 0 1 0 5 ಮಾರ್ಕ್ಸ್ಗೆ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ಗಳು ಬರುತ್ತೆ. ಅದರಲ್ಲಿ ಇದನ್ನ ಬರಿತೀವಿ, ಅದಕ್ಕೋಸ್ಕರ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 3 ಬೇಕು. ಆ 3 ಇರ್ತಕ್ಕಂಥ ರೋ ಬಿಟ್ಬಿಡಿ, ಕಾಲಮ್ ಬಿಟ್ಬಿಡಿ. -1 to 0 3 -1 to 0 3 ನಂಬರ್ಸ್ ಗಳನ್ನ ಕೇರ್ಫುಲ್ ಆಗಿ ಬರೀಬೇಕು. ನೆಕ್ಸ್ಟ್ 0ಗೆ ಕಾಲಮ್ ರೋ ಬಿಡ್ತೀರಾ. 1 to 1 3 1 to 1 3 ನೆಕ್ಸ್ಟ್ -2ಗೆ ಕಾಲಮ್ ರೋ ಬಿಡ್ತೀರಾ. 1 -1 1 0 1 -1 1 0 1ಗೆ ಆ ರೋ ಕಾಲಮ್ ಬಿಟ್ಬಿಡಿ. -1 to 0 -2 -1 to 0 -2 ನೆಕ್ಸ್ಟ್ 0ಗೆ ಕಾಲಮ್ ರೋ ಬಿಡ್ತೀರಾ. 1 to 3 -2 1 to 3 -2 ನೆಕ್ಸ್ಟ್ 3ಗೆ ಕಾಲಮ್ ರೋ ಬಿಡ್ತೀರಾ. 1 -1 3 0 1 -1 3 0 ಫಸ್ಟ್ ಪ್ರೊಸೀಜರ್ ಹಿಂಗೆ ಬರ್ಕೊಳ್ಳೋದು. ಹಿಂಗೆ ಬರ್ಕೊಂಡಾದ್ಮೇಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು. ನಿಮ್ಗೆ ಗೊತ್ತಿರುತ್ತೆ 2 x 2 ಯಾವ ತರ ಬರೀತೀರಿ ಅಂತ. ಯಾಕೆ ಸರ್ ಈ ತರ ಕೋಫ್ಯಾಕ್ಟರ್ಸ್ ಗಳನ್ನ ಬರೆದು ಅಡ್ಜಾಯಿಂಟ್ ಬರೀತಾ ಇದೀವಿ ಅಂದ್ರೆ ಈ ತರ ಬರೆದಾಗ ನಿಮ್ಗೆ ಕನ್ಫ್ಯೂಷನ್ಸ್ ಇರಲ್ಲ, ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗುತ್ತೆ. ನೀವು ಕೋಫ್ಯಾಕ್ಟರ್ಸ್ ನ ಲೈನ್ ಬರ್ಕೊಂಡು ಹೋದ್ರೆ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಬೇಕಲ್ಲಿ ಬರ್ತಿರ್ತೀರಿ. ಅದಕ್ಕೋಸ್ಕರ ಈ ತರ ಬರ್ಕೊಳ್ತೀವಿ. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಅಥವಾ ಕೋಫ್ಯಾಕ್ಟರ್ಸ್ ಆಫ್ ಎ ಇಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿ 0 0 ಅಂದ್ರೆ ಫಸ್ಟ್ ವ್ಯಾಲ್ಯೂ ಎಲಿಮೆಂಟ್ 0 ಆಯಿತು. 3 3s are 9 minus of minus plus 2 1s are 2 9 plus 2 11 11 ಗೆ ಸೈನ್ ಯಾವುದಿದೆ -11 0 0 ಇದು ಪೂರ್ತಿ 0 ಆಯಿತು. -3 3 into -1 -3 -0 -3 ಗೆ ಸೈನ್ ಮೈನಸ್ ಇದೆ +3 3 into 1 3 -2 3 -2 ಅಂತಂದ್ರೆ 1 ಸೈನ್ ಪ್ಲಸ್ ಇದೆ 0 0 ಮೈನಸ್ ಆಫ್ ಮೈನಸ್ +1 ಇದು +1 ಇಲ್ಲೊಂದು ಮೈನಸ್ ಇದೆ -1 ಒಂದು ಪ್ಲಸ್ ಒಂದು ಮೈನಸ್ ಮಿಸ್ ಆದ್ರೆ ನಿಮಗೆ ಪ್ರಾಬ್ಲಮ್ ತಪ್ಪಾಗ್ಬಿಡುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 1s are 2 2 -0 ಸೈನ್ ಪಾಸಿಟಿವ್ ಇದೆ 2 ಬರ್ಕೊಂಡ್ರಿ. ನೆಕ್ಸ್ಟ್ -2 -6 -8 ಇಲ್ಲಿ ಮೈನಸ್ ಇರೋದ್ರಿಂದ +8 ನೆಕ್ಸ್ಟ್ ಇದು 0 ಮೈನಸ್ ಆಫ್ ಮೈನಸ್ +3 ಇದನ್ನ ನಾವು ಕೋಫ್ಯಾಕ್ಟರ್ಸ್ ಆಫ್ ಎ ಅಂತ ಕರಿತೀವಿ. ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಡ್ಜಾಯಿಂಟ್ ಎ ಬೇಕು. ಈ ತರ ಸಿಂಪ್ಲಿಫೈ ಆದ್ಮೇಲೆ ಡೆಫಿನೇಷನ್ ಆಫ್ ಅಡ್ಜಾಯಿಂಟ್ ಎ ಏನ್ ಹೇಳುತ್ತೆ, ಕೋಫ್ಯಾಕ್ಟರ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಬೇಕು. ರೋನ ಕಾಲಮ್ ಆಗಿ ಕಾಲಮ್ನ ರೋ ಆಗಿ ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳುತ್ತಲ್ವಾ, ಅದನ್ನ ಮಾಡ್ತಾ ಇದ್ದೀವಿ ನೋಡಿ. ಇದು ಮೊದಲನೇ ಕಾಲಮು, ಇದನ್ನ ಈಗ ಬರೀತಾ ಇದ್ದೀನಿ 0 3 2 ನೆಕ್ಸ್ಟ್ -11 1 8 ನೆಕ್ಸ್ಟ್ 0 -1 3 ಇಷ್ಟ. ಇದು 3 x 3 ಕೊಟ್ಟಾಗ ಅಡ್ಜಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತ. 2 x 2 ಕೊಟ್ರೆ ಒಂದೇ ಸ್ಟೆಪ್, 3 x 3 ಕೊಟ್ರೆ ಈ ತರ ಬರೀತೀರ. ನೆಕ್ಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅದನ್ನ. ಯಾವ್ದನ್ನ ಎ ಇಂಟು ಅಡ್ಜಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಕೊಟ್ಟಿದ್ದಾರೆ 1 -1 2 and then 3 0 -2 3 0 -2 1 0 1 0 3 ಇದು ಎ. ಇದಕ್ಕೆ ಅಡ್ಜಾಯಿಂಟ್ ಇದೆ 0 3 2 -11 1 8 0 -1 3 ಮಲ್ಟಿಪ್ಲೈ ಮಾಡೋಣ 3 x 3 ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಕಾಲಮ್ ವೈಸ್ 3 x 3 ನೀಟಾಗಿ ನೋಡ್ಕೋಬೇಕು. 1 into 0 0 0
ಮೈನಸ್ ಇಂಟು ಮೈನಸ್ ಪ್ಲಸ್ 11 ಇಂಟು 1 11 2 ಇಂಟು 0 0. ನೆಕ್ಸ್ಟ್ ಇಲ್ಲಿ ಸ್ಪೇಸ್ ಹಾಕಲ್ಲ, ಅದಕ್ಕೋಸ್ಕರ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನ ಮಾತ್ರ ಬರ್ಕೊಳ್ತೀನಿ 11. ನೆಕ್ಸ್ಟ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ 1 ಇಂಟು 3 3 3 1 ಇಂಟು ಮೈನಸ್ 1 3 ನಲ್ಲಿ ಮೈನಸ್ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಇರುತ್ತೆ 2 ಇಂಟು ಮೈನಸ್ 1 ಮೈನಸ್ 2, ಹಾಗಾಗಿ 2 ಮೈನಸ್ 2 0. ಇವಾಗ ಒಂದು ಸ್ಟೆಪ್ ಬರೀಬೇಕು, ನಾನು ಸ್ಪೇಸ್ ಹಾಕಲ್ಲ ಅದಕ್ಕೋಸ್ಕರ ಆ ಥರ ಬರೀತಾ ಇದ್ದೀನಿ. ನೆಕ್ಸ್ಟ್ 1 ಇಂಟು 2 2 ಮೈನಸ್ 1 ಇಂಟು 8 ಮೈನಸ್ 8 2 ನಲ್ಲಿ ಮೈನಸ್ 8 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 6 2 3 ಪ್ಲಸ್ 6 ಮೈನಸ್ 6 ಪ್ಲಸ್ 6 0. ನೆಕ್ಸ್ಟ್ ಸೆಕೆಂಡ್ ರೋ ಇಂದ 3 ಇಂಟು 0 0 0 ಇಂಟು ಮೈನಸ್ 11 0 ಮೈನಸ್ 2 ಇಂಟು 0 0 ಎಲ್ಲ ವ್ಯಾಲ್ಯೂ 0 ಆಯಿತು. ನೆಕ್ಸ್ಟ್ 3 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 9 0 ಇಂಟು 1 0 ಇಂಟು 1 0 ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2 ಅವಾಗಲೇ 9 ಇತ್ತು 9 ಪ್ಲಸ್ 2 ಅಂತಂದ್ರೆ 11. ನೆಕ್ಸ್ಟ್ 3 ಇಂಟು 2 6 ಇದು 0 ಆಯಿತು, ಇಲ್ಲಿ ಮೈನಸ್ 6 ಬರುತ್ತೆ 6 ಮೈನಸ್ 6 0. ನೆಕ್ಸ್ಟ್ 1 ಇಂಟು 0 0 ಮೈನಸ್ 11 ಇಂಟು 0 0 3 ಇಂಟು 0 0 ಹೋಲ್ ಥಿಂಗ್ 0. ನೆಕ್ಸ್ಟ್ 1 ಇಂಟು 3 3 0 ಇಂಟು 1 0 3 ಇಂಟು ಮೈನಸ್ 1 ಮೈನಸ್ 3 ಪ್ಲಸ್ 3 ಮೈನಸ್ 3 0. ನೆಕ್ಸ್ಟ್ 1 ಇಂಟು 2 2 0 ಇಂಟು 8 0 3 3s 9 ಪ್ಲಸ್ 2 ಅಂತಂದ್ರೆ 11. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲೇನು ಬಂದಿರುತ್ತೋ ಅದೇ ರಿಸಲ್ಟ್ ಬಂದಿರಬೇಕಾಗುತ್ತೆ. ಅಲ್ಲೊಂದು ಸ್ಟೆಪ್ ನ ಸ್ಕಿಪ್ ಮಾಡಿದೀನಿ, ನೆಕ್ಸ್ಟ್ ನೀವು ಅದನ್ನ ನೋಟ್ ಮಾಡಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ a ಇಂಟು ಅಡ್ಜಾಯಿಂಟ್ a ಆಯ್ತು. ನೆಕ್ಸ್ಟ್ ಯಾವ ಟು ಕ್ಯಾಲ್ಕುಲೇಟ್ ಅಡ್ಜಾಯಿಂಟ್ a ಇಂಟು a. ಅಡ್ಜಾಯಿಂಟ್ a ಅಂತಂದ್ರೆ ಅಲ್ಲೇ ಇದೆ 0 3 2 ಮೈನಸ್ 11 1 8 0 ಮೈನಸ್ 1 ಪ್ಲಸ್ 3 ಇದು ಅಡ್ಜಾಯಿಂಟ್ a ಇಂಟು a ಅಂತಂದ್ರೆ ಅವರೇ ಕೊಟ್ಟಿರ್ತಾರೆ 1 ಮೈನಸ್ 1 2 3 0 ಮೈನಸ್ 2 1 0 3 ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೇಮ್ ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದ್ರು ಅವಾಗ ನಿಮಗೆ ಆನ್ಸರ್ ಇಷ್ಟೇ ಬರುತ್ತೆ 11 0 0 0 11 0 0 0 11 ಬರುತ್ತೆ. ಇದನ್ನ ಏನ್ ಮಾಡಿರ್ತೀರಾ ಈಕ್ವೇಶನ್ 3 ಅಂತ ಅನ್ಕೊಂಡಿರ್ತೀರ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಫ್ರಮ್ ಈಕ್ವೇಶನ್ 1, 2 and 3 1, 2 and 3 we get ಮೂರು ಈಕ್ವೇಶನ್ಸ್ ಅಲ್ಲೂ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದೆ, ಆದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ನ ಈಕ್ವಲ್ ಅಂತ ಬರೀತಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಂದ್ರೆ a ಇಂಟು ಅಡ್ಜಾಯಿಂಟ್ a ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ a ಇಂಟು a ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ a ಇಂಟು i ಅಂತ ಬರೀತಾರೆ. ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಅಡ್ಜಾಯಿಂಟ್ ಏನ 3x3 ನಲ್ಲಿ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇದನ್ನ ನಾವು 5 ಮಾರ್ಕ್ಸ್ ಪ್ರಾಬ್ಲಮ್ಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನೀಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3. If a is equal to 1 3 3 1 4 3 1 3 4, then verify that a into adjoint a is equal to adjoint a into a is equal to det a into I. ಲಾಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸಿದ್ರೆ ಅದೇ ತರ ಸಾಲ್ವ್ ಮಾಡ್ತೀರಾ ಅಪ್ ಟು ಇಲ್ಲಿವರೆಗೂ ಕೂಡ. ಅದಾದ್ಮೇಲೆ ಆಲ್ಸೋ ಫೈಂಡ್ ಎ ಇನ್ವರ್ಸ್. ಇದನ್ನ ಯಾವ ತರ ಅಂತ ಹೇಳ್ತೀನಿ. ಇದಿಷ್ಟು ಸಾಲ್ವ್ ಮಾಡಾದ್ಮೇಲೆ ಫ್ರಮ್ ಈಕ್ವೇಶನ್ 1, 2 and 3 we get ಅಂತ ಹೇಳಿ ಇದನ್ನ ಆನ್ಸರ್ ಬರೆದಿರ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಈ ತರ ಬರ್ಕೋಬೇಕು. ವಿ ನೋ ದಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಎ ಇನ್ವರ್ಸ್ ಫಾರ್ಮುಲಾ ಬರೆದಿರ್ತೀವಿ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by det a into adjoint a ಅಂತ ಬರ್ಕೊಳ್ತೀರಾ. ಆಲ್ಸೋ ಅಂತ ಬರೆದು ಅದನ್ನ ಬರ್ಕೊಳ್ತೀರಾ ವಿ ನೋ ದಟ್ ಅಂತ ಹೇಳಿ. ನೆಕ್ಸ್ಟ್ ಲೈನ್ ಅಲ್ಲಿ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by det a ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂದಿರುತ್ತೆ ಅದನ್ನ ಬರ್ಕೊಳ್ಳಿ. ಅಡ್ಜಾಯಿಂಟ್ a ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಮಾಡಿದ್ರೆ ಎಷ್ಟು ಬಂದಿರುತ್ತೆ ಅಷ್ಟು ಬರ್ಕೊಳ್ಳಿ. ಸಾಕು, ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಆಯ್ತು. ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಬಹುದು, ಇಲ್ಲ ಅಂತಂದ್ರೆ ಹಾಗೆ ಇಡಬಹುದು. ಮಲ್ಟಿಪ್ಲೈ ಮಾಡಿದ್ರೆ ಹಾಗೆ ಇಟ್ರೆ ಆಯ್ತು. 2 ಸ್ಟೆಪ್ ಎಕ್ಸ್ಟ್ರಾ ಇರುತ್ತೆ ಈ ಪ್ರಾಬ್ಲಮ್ಗೆ, ಅದನ್ನ ನೀವೇ ಸಾಲ್ವ್ ಮಾಡಿ. ಇವಾಗ ನೆಕ್ಸ್ಟ್ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ, 4th ಒನ್. ಫೈಂಡ್ ದ ಇನ್ವರ್ಸ್ ಇಫ್ ಇಟ್ ಎಕ್ಸಿಸ್ಟ್. ಇಲ್ಲಿ ಕೇಳ್ತಾ ಇದ್ರೆ ಎಕ್ಸಿಸ್ಟ್ ಆದ್ರೆ ಇದ್ರೆ ಅಂತ ಹೇಳ್ತಾ ಇದ್ದಾರೆ.
ಎಲ್ಲದಕ್ಕೂ ಕೂಡ ಇನ್ವರ್ಸ್ ಇರಲ್ಲ. ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂತಂದ್ರೆ ಮ್ಯಾಟ್ರಿಸಸ್ ಅಲ್ಲಿ ಹಿಂದೆ ಹೇಳಿದ್ದೆ ನೋಡಿ, ಒಂದು ಮ್ಯಾಟ್ರಿಕ್ಸ್ಗೆ ಮತ್ತೊಂದು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಬರಬೇಕು, ಅವಾಗ ಒನ್ ಇಸ್ ದ ಇನ್ವರ್ಸ್ ಆಫ್ ಅದರ್ ಅಂತ ಹೇಳ್ತೀವಿ. ಅದು ಒಂದು ಟೈಪ್. ಒಂದು ಸೆಕೆಂಡ್ ಒನ್ ಟೈಪ್ ಅಲ್ಲಿ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇದೆಯಲ್ಲ, ಇದು ನಾನ್ ಝೀರೋ ಆಗಿರಬೇಕು. ಸರ್ ಈಕ್ವಲ್ ಟು ಝೀರೋ ಆದ್ರೆ ಒನ್ ಬೈ ಝೀರೋ ಇನ್ಫಿನಿಟಿ ಆಗ್ಬಿಡುತ್ತೆ, ಎಕ್ಸಿಸ್ಟ್ ಆಗಲ್ಲ. ಅಂದ್ರೆ ನಾವು ಡೆಟಿಯನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನಾಟ್ ಈಕ್ವಲ್ ಟು ಝೀರೋ ಬಂದ್ರೆ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಇಫ್ ಇಟ್ ಈಸ್ ಎಕ್ಸಿಸ್ಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇದ್ರೆ ಬರೀರಿ, ಇಲ್ಲ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ ಅನ್ನೋ ಮೀನಿಂಗ್. ನೀವು ಈ ಪ್ರಾಬ್ಲಮ್ ಮಾಡಕ್ ಗೊತ್ತಿದ್ದೇನೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬಾರ್ದು. ಅದಕ್ಕೆ ಆಲ್ಮೋಸ್ಟ್ ಇರುತ್ತೆ, ಕೇಳಿರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಸೊಲ್ಯೂಷನ್ ವಿ ನೋ ದಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by dta into adjoint. 1 by dta into adjoint. ಎ ಇನ್ವರ್ಸ್ ಬರೀಬೇಕು ಅಂತಂದ್ರೆ ಫಸ್ಟ್ ನಮಗೆ dta ಗೊತ್ತಿರಬೇಕು ಅಂಡ್ ದೆನ್ ನೆಕ್ಸ್ಟ್ adjoint ಗೊತ್ತಿರಬೇಕು. ಫಸ್ಟ್ ನಾನು dta ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನಾವು dta is equal to ಮ್ಯಾಟ್ರಿಸಸ್ ನ ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡಿದ್ರೆ 2 - 2 4 3 ಡಿಟರ್ಮಿನೆಂಟ್ is equal to 3 2s ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ 6 ಮೈನಸ್ ಇಲ್ಲೊಂದು ಮೈನಸ್ ಬರುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ 4 2s 8 8ಗೆ 6 ನ ಆಡ್ ಮಾಡ್ತೀರಾ 14 ಬರುತ್ತೆ. ಡೆಟಿಯೇ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಅಡ್ಜಾಯಿಂಟ್ ಎ ಬರೀತೀರಾ. 2 × 2 ಗೆ ಅಡ್ಜಾಯಿಂಟ್ ಎ ಬರೀ ಗೊತ್ತಿರುತ್ತೆ, ತುಂಬಾ ಸಿಂಪಲ್ ಆಗಿ ಬರೀಬಹುದು. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಯಾವ ತರ ಬರೀಬೇಕು ಅಂತಂದ್ರೆ, ಡಯಾಗನಲ್ ಎಲಿಮೆಂಟ್ಸ್ ಕಂಡು ಇಂಟರ್ಚೇಂಜ್ ಮಾಡಬೇಕು. 2 3 ಇದೆ, ನೀವು 3 ನ ಮೇಲ್ಗಡೆ ಹಾಕಿ 2 ನ ಕೆಳಗಡೆ ಹಾಕ್ಬೇಕು. ಅಂದ್ರೆ ಏನಾಯ್ತು, ಇದು 3 ಆಯ್ತು, ಇದು 2 ಆಯ್ತು. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಕಡೆ ಸೈನ್ ಚೇಂಜ್ ಮಾಡ್ತೀರಾ. ಇದು -2 ಇದೆ, ಆ ಪ್ಲೇಸ್ ಅಲ್ಲಿ +2. ಇಲ್ಲಿ +4 ಇದೆ, ಆ ಪ್ಲೇಸ್ ಅಲ್ಲಿ -4 ಬರ್ಕೊಳ್ತೀರಾ. ಇದು ಅಡ್ಜಾಯಿಂಟ್. ಡೆಟಿಯೇ ಗೊತ್ತಿದೆ, ಅಡ್ಜಾಯಿಂಟ್ ಎ ಗೊತ್ತಿದೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. therefore a inverse is equal to 1 by ಡೆಟಿಯೇ ಆಲ್ರೆಡಿ ಗೊತ್ತಿದೆ, 1/14 ಇಂಟು ಅಡ್ಜಾಯಿಂಟ್ ಎ ಅಂತಂದ್ರೆ ಇದು 3 ಆಗಿರುತ್ತೆ, ಇದು 2 ಆಗಿರುತ್ತೆ, ಇದು -4 ಆಗಿರುತ್ತೆ, ಇದು 2 ಆಗಿರುತ್ತೆ. ಸಾಕು, ಇಷ್ಟು ಬರ್ಕೊಂಡ್ರೆ ಸಾಕು. ಇನ್ನೊಂದು ಸ್ಟೆಪ್ ಬರೀತೀರಾ ಅಂತಂದ್ರೆ 1/14 ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಲಾಸ್ಟಿಗೆ ಸ್ಟಾಪ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಅದೇ ತರ ಮತ್ತೊಂದು 5th ಕ್ವಶನ್ ಕೇಳಿದ್ರೆ ಇದನ್ನ ನೀವೇ ಆನ್ಸರ್ ಮಾಡಬೇಕು. ಫೈಂಡ್ ದ ಇನ್ವರ್ಸ್ ಇಫ್ ಇಟ್ ಎಕ್ಸಿಸ್ಟ್ ಆಫ್ ದಿ ಮ್ಯಾಟ್ರಿಕ್ಸ್ A is equal to -1 5 -3 2. ಒನ್ಸ್ ಅಗೇನ್ 1 2 3 4 ಲೈನ್ ಅಲ್ಲಿ ಆನ್ಸರ್ ಬರೀತೀರಾ. ಅದಕ್ಕೆ ಫಸ್ಟ್ ಏನ್ ಮಾಡಬೇಕು, ಫಾರ್ಮುಲಾ ಬರೀತೀರಾ, ಡೆಟಿಯೇ ಕಂಡುಹಿಡಿತೀರಾ, ಅಡ್ಜಾಯಿಂಟ್ ಎ ಕಂಡುಹಿಡಿತೀರಾ, ಅವೆರಡನ್ನ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೆಕ್ಸ್ಟ್ 6th ಒನ್, ಫೈಂಡ್ ದ ಇನ್ವರ್ಸ್ ಇಫ್ ಇಟ್ ಎಕ್ಸಿಸ್ಟ್ ಆಫ್ ದಿ ಮ್ಯಾಟ್ರಿಕ್ಸ್. ನೋಡಿ 3 × 3 ಕೊಟ್ಟಿದ್ದಾರೆ. ಸರ್ 3 × 3 ಕೊಟ್ಟಾಗ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಒನ್ಸ್ ಅಗೇನ್ ಫಾರ್ಮುಲಾ ಬರ್ದಿರ್ತೀರಾ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ವಿ ನೋ ದಟ್ A inverse is equal to 1 by dta into adjoint A ಅಂತ ಬರ್ಕೊಂಡಿರ್ತೀರಾ. ಫಸ್ಟ್ ಏನ್ ಮಾಡ್ಬೇಕು, ನಾವು ಡೆಟಿಯೇ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಡೆಟಿಯೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಸ್ಟ್ ಡೆಟಿಯೇ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಡೆಟಿಯೇ ಈಸ್ ಈಕ್ವಲ್ ಟು ಎಕ್ಸ್ಪ್ಯಾನ್ಷನ್ ಮಾಡೋಣ. ಯಾವುದ್ರ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡೋಣ, ಅಥವಾ ಡೆಟಿಯೇ ಈ ತರ ಬರ್ಕೋದಲ್ವಾ, 1 2 3 0 2 4 0 2 4 0 0 5. ಇದು ಡೆಟಿಯೇ, ಇದು ಡಿಟರ್ಮಿನೆಂಟ್ ಆಫ್ ಬೈ ದ ಪ್ರಾಪರ್ಟಿ 8th ಒನ್. ಇಲ್ಲಿ ಬಿಲೋ ದ ಡಯಾಗನಲ್ ಎಲಿಮೆಂಟ್ಸ್ ಗಳು 0 ಆಗಿದೆ. ಯಾವ ಒಂದು ಪ್ರಾಬ್ಲಮ್ಗಳಲ್ಲಿ ಬಿಲೋ ದಿ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರುತ್ತೆ, ಅಥವಾ ಎಬೋ ದಿ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರುತ್ತೆ, ಅಥವಾ ಎರಡೂ 0 ಆಗಿರುತ್ತೆ, ಅಂತ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿರ್ತೀವಿ ಬೈ ದ ಪ್ರಾಪರ್ಟಿ 8. ಆದ್ರೆ ಇದಕ್ಕೆ 5 2s 10 into 1 ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ 10 ಆಗಿರುತ್ತೆ ಬೈ ಪ್ರಾಪರ್ಟಿ 8th ಪ್ರಾಪರ್ಟಿ ಪ್ರಕಾರ ಆ ತರ ಬರ್ಕೊಳ್ತೀವಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಅಡ್ಜಾಯಿಂಟ್. ಇದು 2 × 2 ಆಗಿದ್ರೆ ಸಿಂಪಲ್ ಆಗಿ ಅಡ್ಜಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬಹುದಿತ್ತು, ಬಟ್ ಇದು 3 × 3. ಅದಕ್ಕೆ ನಾವೇನ್ ಮಾಡಬೇಕು, ಕೋಫ್ಯಾಕ್ಟರ್ಸ್ ಬರ್ಕೋಬೇಕು. ಲಾಸ್ಟ್ ಒಂದು ಪ್ರಾಬ್ಲಮ್ ಹೇಳ್ಕೊಟ್ನಲ್ಲ ಆ ತರ ಮಾಡ್ತೀರಾ. ಮತ್ತೊಂದ್ಸಲ ನೋಡ್ಕೊಳ್ಳಿ, ಕೋಫ್ಯಾಕ್ಟರ್ಸ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಒಂದು ದೊಡ್ಡ ಬಾಕ್ಸ್ ಹಾಕಿರ್ತೀರಿ ಆಯ್ತಾ,
ಹಾಕಿರ್ತೀರಾ. ಅದಾದ್ಮೇಲೆ ಟೋಟಲ್ ಆಗಿ 9 ಡಿಟರ್ಮಿನೆಂಟ್ಸ್ ಗಳನ್ನ 2 × 2 ಚಿಕ್ಕದಾಗಿ ಬರ್ದಿರ್ತೀರಾ. ಟೋಟಲ್ ಆಗಿ 9 ಅನ್ನ ಈ ತರ ಬರ್ಕೊಂಡಿರ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ ಸೈನ್ ಬರ್ದಿರ್ತೀರಾ. ಇದಕ್ಕೆ ಪ್ಲಸ್ ಬರೀತೀರಾ, ಮೈನಸ್ ಬರೀತೀರಾ, ಪ್ಲಸ್ ಬರೀತೀರಾ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ ಎಲಿಮೆಂಟ್ಸ್ ಗಳು ಬರೆಯೋದು ಗೊತ್ತಿರುತ್ತೆ. ಇವಾಗ 1 ಗೆ ಬರೀಬೇಕು ಅಂತಂದ್ರೆ ರೋ ಕಾಲಮ್ ಬಿಡ್ತೀರಾ 2 4 0 5 2 4 0 5. ನೆಕ್ಸ್ಟ್ 2 ಗೆ ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ 0 0 4 5 0 0 4 5. ನೆಕ್ಸ್ಟ್ 3 ಗೆ ಆ ಕಾಲಮ್ ಮತ್ತೆ ರೋ ಬಿಟ್ರೆ 0 0 0 2 0 2 0 0. ನೆಕ್ಸ್ಟ್ ಈ 0 ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ. ರೋ ಕಾಲಮ್ ಬಿಟ್ರೆ 2 3 0 5 2 3 0 5. ನೆಕ್ಸ್ಟ್ 2 ಗೆ ರೋ ಕಾಲಮ್ ಬಿಡ್ತೀರಾ 1 3 0 5 1 3 0 5. 4 ಗೆ ರೋ ಮತ್ತೆ ಕಾಲಮ್ ಬಿಟ್ರೆ 1 2 0 0 1 2 0 0. 0 ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ 2 3 2 4 2 3 2 4. ನೆಕ್ಸ್ಟ್ ಈ 0 ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ 1 3 0 4 1 3 0 4. 5 ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ 1 2 0 2 1 2 0 2. ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಇದು ಏನಾಗಿರುತ್ತೆ ಅಂತಂದ್ರೆ ಕೋಫ್ಯಾಕ್ಟರ್ಸ್ ಆಫ್ ಎ ಆಗಿರುತ್ತೆ. ಇಸ್ ಈಕ್ವಲ್ ಟು 5 2s are 10 minus 0 ಪ್ಲಸ್ ಇರೋದ್ರಿಂದ ಪ್ಲಸ್ 10 0 0 ಟೋಟಲ್ ಆಗಿ 0 ಆಯಿತು. ನೆಕ್ಸ್ಟ್ ಇದು ಕೂಡ 0 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬರ್ತೀರಾ 5 2s are 10 ಸೈನ್ ಮೈನಸ್ ಇದೆ ಮೈನಸ್ 10 5 1s are 5 ಸೈನ್ ಪ್ಲಸ್ ಇದೆ ಪ್ಲಸ್ 5 ಎರಡು 0 ಇರೋದ್ರಿಂದ 0 ಆಯಿತು. 4 2s are 8 ಮೈನಸ್ 3 2s are 6 8 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 2 ಗೆ ಪ್ಲಸ್ ಇದೆ. 4 1s are 4 ಮೈನಸ್ ಇರೋದ್ರಿಂದ ಮೈನಸ್ 4 2 1s are 2. ಇದು ಕೋಫ್ಯಾಕ್ಟರ್ಸ್ ಆಯಿತು. ಹಾಗಾದ್ರೆ ನಮಗೆ ಅಡ್ಜಾಯಿಂಟ್ ಎ ಬೇಕು. ಕೋಫ್ಯಾಕ್ಟರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅಡ್ಜಾಯಿಂಟ್ ಬರೀತೀರಾ. ಕೆಲವರು ಇಲ್ಲಿವರೆಗೂ ಕರೆಕ್ಟ್ ಆಗಿ ಮಾಡಿರ್ತೀರಿ. ಇದಾದ್ಮೇಲೆ ಅಡ್ಜಾಯಿಂಟ್ ಎ ಬರೀಬೇಕಾದ್ರೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ರೋನ ಕಾಲಮ್ ಆಗಿ ಬರೀಬೇಕು, ಕಾಲಮ್ ನ ರೋ ಆಗಿ ಬರೀಬೇಕು. ಅಂದ್ರೆ ಏನಾಯ್ತು, ಇದು 10 ಇದು 0 ಇದು 0. ನೆಕ್ಸ್ಟ್ ಇದು ಮೈನಸ್ 10 ಇದು 5 ಆಗಿರುತ್ತೆ, ಇದು 0 ಆಗಿರುತ್ತೆ. ನೆಕ್ಸ್ಟ್ 2 ಮೈನಸ್ 4 2 2 ಮೈನಸ್ 4 2. ಇದು ಅಡ್ಜಾಯಿಂಟ್ ಅಡ್ಜಾಯಿಂಟ್ಗೆ ಕರೆಕ್ಟ್ ಆಗಿ ಬರಬೇಕು ಅಂತಂದ್ರೆ ನಿಮಗೆ ಕೋಫ್ಯಾಕ್ಟರ್ಸ್ ಗಳು ಕರೆಕ್ಟ್ ಆಗಿರಬೇಕು. ಕೋಫ್ಯಾಕ್ಟರ್ಸ್ ಇಲ್ಲಿ ಬರ್ಕೊಳ್ತಿರಲ್ಲ, ಈ ಸ್ಟೆಪ್ ಮತ್ತೆ ಈ ಸ್ಟೆಪ್ ಇವೆರಡು ಕರೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. therefore ಫೈನಲಿ a ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಡೆಟ್ ಎ ಅಂತಂದ್ರೆ 10 ಬಂದಿತ್ತು ಇಂಟು ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಏನಂತ ಬರ್ಕೊಳ್ತೀರಾ 10 ಮೈನಸ್ 10 2 0 5 ಮೈನಸ್ 4 0 0 2. ಇಷ್ಟು ಬರುತ್ತೆ. ಈ ತರ ಎ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ನೀವು ನಂಬರ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು ಕೋಫ್ಯಾಕ್ಟರ್ಸ್ ಬರೆಯೋದನ್ನ. ಯಾಕೆಂತಂದ್ರೆ ಇದು ನೀಟಾಗಿ ಗೊತ್ತಿದ್ರೆ ನೆಕ್ಸ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮಾಡ್ತೀನಿ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಇದು ಈಸಿ ಆಗುತ್ತೆ. 6th ಒನ್ ಗೊತ್ತಾಯ್ತಲ್ವಾ. ಇದೇ ತರ 3x3 ನಲ್ಲಿ ಇನ್ನೊಂದು 2-3 ಪ್ರಾಬ್ಲಮ್ಸ್ ಇದೆ. ಇದನ್ನ ಹೋಮ್ ವರ್ಕ್ ಮಾಡೋದಂತೆ ಹೇಳ್ತೀನಿ ಇವಾಗ. ಅದೇ ತರ 7th ಒನ್ 8th ಒನ್ 9th ಒನ್ ಈ ಮೂರು ಕೂಡ ನಿಮಗೆ ಹೋಮ್ ವರ್ಕ್. ಏನ್ ಮಾಡಬೇಕು ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ವರ್ಸ್ ಅಂತಂದ್ರೆ ಫಸ್ಟ್ ಡೆಟ್ ಎ ಕಂಡುಹಿಡಿತೀರಾ, ಡಿಟರ್ಮಿನೆಂಟ್ ಕಂಡುಹಿಡಿತೀರಾ, ನೆಕ್ಸ್ಟ್ ಕೋಫ್ಯಾಕ್ಟರ್ಸ್ ಬರ್ಕೊಳ್ತೀರಾ. ದೊಡ್ಡ ಬಾಕ್ಸ್ ಹಾಕಿ ಕೋಫ್ಯಾಕ್ಟರ್ಸ್ ಬರ್ಕೊಂಡ್ರು ಸಿಂಪ್ಲಿಫೈ ಮಾಡ್ತೀರಾ. ಅದನ್ನ ಅಡ್ಜಾಯಿಂಟ್ ಎ ಆಗಿ ಕನ್ವರ್ಟ್ ಮಾಡ್ತೀರಾ ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್. ನೆಕ್ಸ್ಟ್ ಫೈನಲ್ ಆಗಿ ಏನ್ ಮಾಡಬೇಕು, therefore a ಇನ್ವರ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿ ಈ ಮೂರು ಪ್ರಾಬ್ಲಮ್ ಬರೀಬೇಕು. 7th ಒನ್ 1 0 0 3 3 0 5 2 minus 1. 8th ಒನ್ 2 1 3 4 minus 1 0 minus 7 2 1 1 minus 1 2. ನೆಕ್ಸ್ಟ್ 9th ಒನ್ 1 minus 1 2 0 2 minus 3 3 minus 2 4. ಇವಾಗ ಇಲ್ಲಿ 10th ಒನ್ ಪ್ರಾಬ್ಲಮ್ ಇದೆ. ಇದೊಂದನ್ನ ನಾನೇ ಮಾಡಿಸ್ತೀನಿ. ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಇದನ್ನ ನಿಮಗೆ ಸಿಇಟಿ ನಲ್ಲಿ ಕೇಳ್ತಾ ಇರ್ತಾರೆ. ಫೈಂಡ್ ಇನ್ವರ್ಸ್ ಅಂತ ಈ ಪ್ರಾಬ್ಲಮ್ ಕೇಳ್ತಾರೆ. ಇದಕ್ಕೆ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೇ ಬರುತ್ತೆ ಆನ್ಸರ್ ನಿಮಗೆ. ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಈ ತರ ಕೊಟ್ಟಾಗ ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಇದನ್ನೇ ಡಿಟರ್ಮಿನೆಂಟ್ ಅಂತ ಅನ್ಕೊಳ್ಳೋಣ.
ಡೆಟ್ ಹೇಗೆ ಕಂಡುಹಿಡಿಯೋಣ, ಇಲ್ಲಿಂದನೇ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ಪ್ಯಾನ್ಷನ್ ಮಾಡಿರೋ ಮುಖಾಂತರ ಕಾಸ್ ಆಲ್ಫಾ ಸಾರಿ 1 ಇದೆ, ಆ ರೋ ಮತ್ತೆ ಕಾಲಮ್ ಬಿಡ್ತಾರೆ. ಕಾಸ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಅಂತಂದ್ರೆ ಸೈನ್ ಸ್ಕ್ವೇರ್ ಆಲ್ಫಾ. ಇದೆರಡರಲ್ಲೂ ಮೈನಸ್ ಇದೆ, ಮೈನಸ್ ಕಾಮನ್ ತಗೊಂಡ ಮೈನಸ್ ಕಾಮನ್ ತಗೊಂಡ್ರೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಆಗುತ್ತೆ. By the first basic identity, cos square theta plus sin square theta, instead of theta we have alpha. ಆದ್ದರಿಂದ ವ್ಯಾಲ್ಯೂ ಏನಾಗಿರುತ್ತೆ, ಇದೆಯಾ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. therefore determinant ವ್ಯಾಲ್ಯೂ ಏನಾಯಿತು -1 ಅಂತ ಬರ್ತದೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀತೀರಾ. ಕೋಫ್ಯಾಕ್ಟರ್ಸ್ ಯಾವುದಕ್ಕೆ, ಕೋಫ್ಯಾಕ್ಟರ್ಸ್ ಆಫ್ ಎ, ಹೇಗೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀತಾ ಇದ್ದೀವಿ. ಒಂದ್ ಸೆಕೆಂಡ್, ಕೋಫ್ಯಾಕ್ಟರ್ಸ್ ಬರೀಬೇಕು ಅಂತಂದ್ರೆ 9 ಡಿಟರ್ಮಿನೆಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀರಾ ಆಫ್ ಆರ್ಡರ್ 2 × 2. ಇದನ್ನ ಕೇರ್ಫುಲ್ ಆಗಿ ಬರ್ಕೋಬೇಕು ನೀವು. ಸೈನ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ 1ಗೆ ಬರೀಬೇಕು ಅಂತಂದ್ರೆ ಆ ರೋ ಮತ್ತೆ ಕಾಲಮ್ ಬಿಟ್ಬಿಡ್ತೀರಾ. ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ, ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ. ನೆಕ್ಸ್ಟ್ 0 ಬರೀಬೇಕು ಅಂತಂದ್ರೆ ಈ ತರ ಬಿಟ್ಬಿಡ್ತೀರಾ. 0 ಸೈನ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ, 0 ಸೈನ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ. ಈ 0 ಬರೀಬೇಕು, ರೋ ಮತ್ತೆ ಕಾಲಮ್ ಬಿಟ್ಬಿಡ್ತೀರಾ. 0 ಕಾಸ್ ಆಲ್ಫಾ ಸೈನ್ ಆಲ್ಫಾ, 0 ಕಾಸ್ ಆಲ್ಫಾ ಸೈನ್ ಆಲ್ಫಾ. ನೆಕ್ಸ್ಟ್ ಈ 0 ಬರೀಬೇಕು ಅಂತಂದ್ರೆ ಈ ತರ ಬಿಡ್ತೀರಾ. ಈ ರೋ ಮತ್ತೆ ಕಾಲಮ್ ಬಿಟ್ಬಿಡ್ತೀರಾ. 0 ಸೈನ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ, 0 ಸೈನ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ. ನೆಕ್ಸ್ಟ್ ಇದಕ್ಕೆ ಬರೀಬೇಕು ಕಾಸ್ ಆಲ್ಫಾ ಬರೀಬೇಕಾದ್ರೆ ಈ ತರ ಬಿಟ್ಬಿಡ್ತೀರ. ಈ ಕಾಲಮ್ ಮತ್ತೆ ಈ ರೋ ಬಿಟ್ಬಿಡ್ತೀರ. 1 0 ಕಾಸ್ ಆಲ್ಫಾ, 1 0 ಕಾಸ್ ಆಲ್ಫಾ. ನೆಕ್ಸ್ಟ್ ಸೈನ್ ಆಲ್ಫಾ ಬರೀಬೇಕು. ಈ ಕಾಲಮ್ ಮತ್ತೆ ರೋ ಬಿಟ್ಬಿಡ್ತೀರ. 1 0 ಸೈನ್ ಆಲ್ಫಾ, 1 0 ಸೈನ್ ಆಲ್ಫಾ. ನೆಕ್ಸ್ಟ್ ಇದು ಬರೀಬೇಕು 0, ಈ ರೋ ಮತ್ತೆ ಕಾಲಮ್ ಬಿಡ್ತೀರಾ. 0 ಕಾಸ್ ಆಲ್ಫಾ ಸೈನ್ ಆಲ್ಫಾ, 0 ಕಾಸ್ ಆಲ್ಫಾ ಸೈನ್ ಆಲ್ಫಾ. ನೆಕ್ಸ್ಟ್ ಇದಕ್ಕೆ ಈ ಕಾಲಮ್ ಮತ್ತೆ ಇದಕ್ಕೆ ಬರೀಬೇಕು. ಈ ಕಾಲಮ್ ಮತ್ತೆ ರೋ ಬಿಡ್ತೀರಾ. 1 0 ಸೈನ್ ಆಲ್ಫಾ, 1 0 ಸೈನ್ ಆಲ್ಫಾ. ನೆಕ್ಸ್ಟ್ ಲಾಸ್ಟ್ ಒನ್ ಇದಕ್ಕೆ ಬರೀಬೇಕು ಅಂದ್ರೆ ಕ್ಲೋಸ್ ಮಾಡ್ತೀರಾ. 1 0 ಕಾಸ್ ಆಲ್ಫಾ, 1 0 ಕಾಸ್ ಆಲ್ಫಾ. ಇವಾಗ ಅದನ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಕೋಫ್ಯಾಕ್ಟರ್ಸ್ ಆಫ್ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ದೀನಿ. ಕಾಸ್ ಆಲ್ಫಾ ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ ಸೈನ್ ಸ್ಕ್ವೇರ್ ಆಲ್ಫಾ. ಎರಡರಲ್ಲೂ ಮೈನಸ್ ಕಾಮನ್ ತಗೊಂಡ್ರೆ -1 ಬರುತ್ತೆ. ಅದನ್ನ ಡೈರೆಕ್ಟ್ ಆಗಿ ವ್ಯಾಲ್ಯೂ -1 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 2 zeros ಇದೆ, ಇಲ್ಲೆರಡು zeros ಇದೆ, ಆದ್ರಿಂದ ಅದೆರಡು zeros ಆಗುತ್ತೆ. ಇಲ್ಲೆರಡು zeros ಇರೋದ್ರಿಂದ ಇದು 0 ಆಗುತ್ತೆ. ಇದು 1 × ಕಾಸ್ ಆಲ್ಫಾ ಅಂತಂದ್ರೆ ಕಾಸ್ ಆಲ್ಫಾ, 1 × ಸೈನ್ ಆಲ್ಫಾ ಅಂತಂದ್ರೆ ಸೈನ್ ಆಲ್ಫಾ, ಬಟ್ ಮೈನಸ್ ಇದೆ ಮೈನಸ್ ಸೈನ್ ಆಲ್ಫಾ. ಎರಡು zeros ಇದೆ 0. 1 × ಸೈನ್ ಆಲ್ಫಾ ಮೈನಸ್ ಇರೋದ್ರಿಂದ ಮೈನಸ್ ಸೈನ್ ಆಲ್ಫಾ. 1 × ಕಾಸ್ ಆಲ್ಫಾ ಈ ತರ ಆಯ್ತು. ಇದು ಕೋಫ್ಯಾಕ್ಟರ್ಸ್. ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ಅಡ್ಜಾಯಿಂಟ್ ಎ ಬರ್ಕೋಣ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಕಾಲಮ್ಸ್ ಗಳನ್ನ ರೋ ಆಗಿ ಬರೀತೀರಾ. -1 0 0 ಅದನ್ನ ಇಲ್ಲಿ ಬರೀತಾ ಇದ್ದೀನಿ. ನೆಕ್ಸ್ಟ್ 0 ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ನೆಕ್ಸ್ಟ್ 0 ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ.
ಈ ತರ. ನೆಕ್ಸ್ಟ್ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಎ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ವಿ ನೋ ಎ ಫಾರ್ಮುಲಾ. ಆ ಫಾರ್ಮುಲಾ ಏನಾಗಿರುತ್ತೆ, therefore ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/det ಇಂಟು 1/det ಇಂಟು ಅಡ್ಜಾಯಿಂಟ್. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/det ಅಂತಂದ್ರೆ -1 ಇಂಟು ಅಡ್ಜಾಯಿಂಟ್ ಅಂತಂದ್ರೆ ಅದನ್ನೇ ಕ್ಯಾರಿ ಮಾಡ್ತೀರಾ, -1 0 0 0 0 ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ಅದೇ ತರ 0 ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಅಂತ. ಇವಾಗ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1 0 0 0 0 ಇದು ಮೈನಸ್ ಕಾಸ್ ಆಲ್ಫಾ ಇದು ಸೈನ್ ಆಲ್ಫಾ, ಒನ್ಸ್ ಅಗೇನ್ ಸೈನ್ ಆಲ್ಫಾ, ಇದೇನಾಗಿರುತ್ತೆ ಮೈನಸ್ ಕಾಸ್ ಆಲ್ಫಾ. ಈ ತರ ಇದೇ ಇನ್ವರ್ಸ್. ಪ್ರಾಬ್ಲಮ್ಗೆ ಇನ್ವರ್ಸ್ ಏನಾಗಿರುತ್ತೆ ಅಂತಂದ್ರೆ ಅದೇ ಆಗಿರುತ್ತೆ. ಇನ್ನ ನಿಮ್ಗೆ CET ನಲ್ಲಿ ಕೇಳ್ತಾ ಇರ್ತಾರೆ, ಆಗ್ಬೋದಲ್ವಾ? ನೆಕ್ಸ್ಟ್ 11th one. If A is equal to 3725 and B is equal to 6879, then verify AB whole inverse is equal to B inverse into A inverse. ಮ್ಯಾಟ್ರಿಸಸ್ ಅಲ್ಲಿ ಇದನ್ನ ಸ್ಟ್ಯಾಂಡರ್ಡ್ ಥಿಯರಮ್ 3 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಪ್ರೂವ್ ಮಾಡಿಸಿದ್ವಿ. ಬಟ್ ಪ್ರಾಬ್ಲಮ್ಗಳು ಡಿಟರ್ಮಿನೆಂಟ್ಸ್ ಅಲ್ಲಿ ಬರ್ತಿದೆ. ಇದನ್ನ ನಾವು ವೆರಿಫೈ ಮಾಡಬೇಕು. AB whole inverse is equal to B inverse into A inverse. ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಎ ಬಿ ಇನ್ವರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟ್ LHS ನ ರೈಟ್ ಹ್ಯಾಂಡ್ ಸೈಡ್ ಕ್ಯಾಲ್ಕುಲೇಟ್ ಮಾಡೋಣ. B ಇನ್ವರ್ಸ್ ಇಂಟು A ಇನ್ವರ್ಸ್. ಇದೇನೆಲ್ಲ ವೆರಿಫೈ ಮಾಡಬೇಕು ಅಂತ ಗೊತ್ತಿರಲಿ, ಇಲ್ಲೇ ಇದೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎ ಈ ತರ ಕೊಟ್ಟಿದ್ದಾರೆ, ಬಿ ಈ ತರ ಕೊಟ್ಟಿದ್ದಾರೆ. ಎಗೆ ಇನ್ವರ್ಸ್ ಬೇಕು ಅಂತಂದ್ರೆ det A ಬೇಕು. det A is equal to 5 3s are 15 minus 7 2s are 14. ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬಂತು, ಇದು det A. ನೆಕ್ಸ್ಟ್ ಅದ್ರ ಜೊತೆಗೆ ಏನ್ ಮಾಡ್ಕೋಬೇಕು ನೀವು, ಅಡ್ಜಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಗೊತ್ತಿದೆಯಲ್ವಾ, ಡಯಾಗನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡ್ತೀರಾ. ಇದು 5 ಆಯ್ತು, ಇದು 3 ಆಯ್ತು. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗಳಿಗೆ ಸೈನ್ ಚೇಂಜ್ ಮಾಡ್ತೀರಾ. ಇದು -7 ಆಗಿರುತ್ತೆ, ಇದು -2 ಆಗಿರುತ್ತೆ. ಅಡ್ಜಾಯಿಂಟ್. ನೆಕ್ಸ್ಟ್ ಇದಕ್ಕೆ ಇನ್ವರ್ಸ್ ಬರೀತೀರಾ ಅಂತಂದ್ರೆ ದಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/det A. 1/det A ಅಂತಂದ್ರೆ 1 ಡಿವೈಡೆಡ್ ಬೈ 1 ಇಂಟು ಅಡ್ಜಾಯಿಂಟ್ ಎ ಅಂತಂದ್ರೆ 5 -7 -2 3 ಈ ತರ ಆಯ್ತು. ನೆಕ್ಸ್ಟ್ ಅದೇ ತರ ಬಿಗೂ ಕೂಡ ಸೇಮ್ ಕ್ಯಾಲ್ಕುಲೇಟ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. 6 ಗೆ 9 ನ ಮಲ್ಟಿಪ್ಲೈ ಮಾಡ್ತೀರಾ, 54 ಬರುತ್ತೆ ಮೈನಸ್. ಅದೇ ತರ 8 ಇಂಟು 7 ನ ಮಲ್ಟಿಪ್ಲೈ ಮಾಡಿದ್ರೆ 56 ಬರುತ್ತೆ, -2 ಬರುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ. ನೆಕ್ಸ್ಟ್ ಅಡ್ಜಾಯಿಂಟ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಡ್ಜಾಯಿಂಟ್ ಬಿ ಇಸ್ ಈಕ್ವಲ್ ಟು ಒನ್ಸ್ ಅಗೇನ್ ಡಯಾಗನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡ್ತೀರಾ. ಇದಕ್ಕೆ ಸೈನ್ ಚೇಂಜ್ ಮಾಡ್ತೀರಾ. ಇದು -8 ಆಯ್ತು, -7 ಆಯ್ತು. ಒನ್ಸ್ ಅಗೇನ್ ಬಿ ಇನ್ವರ್ಸ್ ಬರ್ಕೊಳ್ತೀರಾ ಅಂತಂದ್ರೆ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು 1/det A. 1/det A ಅಂತಂದ್ರೆ 1/-2 ಇಂಟು ಅಡ್ಜಾಯಿಂಟ್ ಬಿ ಅಂತಂದ್ರೆ 9 -8 -7 6 ಈ ತರ. ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರೂಫ್ ಅಲ್ಲಿ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಇದು. ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ನಾವು. ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು, ಇಲ್ಲಿ 1 ಇದೆ, ಇಲ್ಲಿ -1/2 ಇದೆ. ಮಲ್ಟಿಪ್ಲೈ ಮಾಡಿದಾಗ ನಮಗೆ -1/2 ಡಿಟರ್ಮಿನೆಂಟ್ ಇಂದ ಹೊರಗಡೆ ಇರುತ್ತೆ, ಅದನ್ನ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಇಲ್ಲಾಂದ್ರೆ ಈ ತರನು ಮಾಡ್ಬೋದು. ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀವಿ. ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದೇನಾಯ್ತು, -9/2 ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಯ್ತು. 2 1s 2 4s ಇದು 4 ಆಯ್ತು. ಮೈನಸ್ ಕ್ಯಾನ್ಸಲ್ ಆಯ್ತು, ಇದು 7/2 ಆಯ್ತು. ನೆಕ್ಸ್ಟ್ ಮೈನಸ್ ಹಾಗೆ ಇರುತ್ತೆ, 2 1s 2 3s ಹಾಗಾಗಿ ಇದನ್ನ -3 ಅಂತ ಬರ್ಕೊಳ್ತೀವಿ. ಬಿ ಇನ್ವರ್ಸ್ ಇದು. ಎ ಇನ್ವರ್ಸ್ ಅಂತಂದ್ರೆ 5 -7 -2 3 ಮಲ್ಟಿಪ್ಲೈ ಮಾಡಿ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಿ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಿ. ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ 9 ಗೆ 5 ನ ಮಲ್ಟಿಪ್ಲೈ ಮಾಡ್ತೀರಾ.
9ಗೆ 5ನ ಮಲ್ಟಿಪ್ಲೈ ಮಾಡ್ತೀರಾ ಎಷ್ಟು ಬರುತ್ತೆ 45. ಇಲ್ಲಿ ಮೈನಸ್ ಇದೆ ಆದ್ರಿಂದ ಮೈನಸ್ 45 ಡಿವೈಡೆಡ್ ಬೈ 2 ಇದನ್ನ ಹಾಗೆ ಬರ್ತದೆ. ನೆಕ್ಸ್ಟ್ ಇದೇ ತಂದು ಮಲ್ಟಿಪ್ಲೈ ಮಾಡಿ ಮೈನಸ್ 4 2 8. ನೆಕ್ಸ್ಟ್ ಅದೇ ತರ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ ಇಂಟು ಮೈನಸ್ ಪ್ಲಸ್ 9 7 7 ಇಂಟು 9 ಅಂತಂದ್ರೆ 63 ಡಿವೈಡೆಡ್ ಬೈ 2 ಪ್ಲಸ್ 4 3 12. ನೆಕ್ಸ್ಟ್ ಫ್ರಾಕ್ಷನ್ ಇರುತ್ತೆ ನೀಟಾಗಿ ಮಾಡಬೇಕು. 7 ಇಂಟು 5 ಅಂತಂದ್ರೆ 35 ಡಿವೈಡೆಡ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ನೆಕ್ಸ್ಟ್ ಮೈನಸ್ 7 ಇಂಟು 7 49 ಡಿವೈಡೆಡ್ ಬೈ 2 ಇಲ್ಲಿ ಮೈನಸ್ ಇದೆ ಮೈನಸ್ 9. ಇದನ್ನ ಇಲ್ಲೇ ಪಕ್ಕದಲ್ಲಿ ಸಿಂಪ್ಲಿಫೈ ಮಾಡಿ ಬರ್ತೀವಿ. 2ನ LCM ತಗೊಳ್ಳಿ 2ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ 8 2 16 ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಮೈನಸ್ 45ಗೆ 16 ಆಡ್ ಮಾಡ್ತೀರಾ 45 55 61 ಮೈನಸ್ 61 ಡಿವೈಡೆಡ್ ಬೈ 2. 2ನ LCM ತೆಗಿತೀರಾ 12ಗೆ ಮಲ್ಟಿಪ್ಲೈ ಆಗುತ್ತೆ 12 2 24 ಅಂತಂದ್ರೆ 87 ಆಯ್ತು. ನೆಕ್ಸ್ಟ್ ಅದೇ ತರ 2ನ LCM ತೆಗಿತೀರಾ 6 2 12 ನ ಆಡ್ ಮಾಡ್ತೀರಾ ಇದಕ್ಕೆ 12 ನ ಆಡ್ ಮಾಡಿದ್ರೆ 47 ಡಿವೈಡೆಡ್ ಬೈ 2. ನೆಕ್ಸ್ಟ್ ಇದು 18 ಆಯ್ತು ಮೈನಸ್ 49 ಮೈನಸ್ 18 ಮೈನಸ್ 59 ಮೈನಸ್ 68 ಆಯ್ತು 67 ಡಿವೈಡೆಡ್ ಬೈ 2 ಈ ತರ ಆಯ್ತು. ಇದು ಅಷ್ಟೇ ಡಿವೈಡೆಡ್ ಬೈ 2 ಆಯ್ತು. ಇದು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಸಿಂಪ್ಲಿಫೈ ಮಾಡಬಾರ್ದು ಹಾಗೆ ಬರ್ಕೊಂಡಿರಬೇಕು. ನೆಕ್ಸ್ಟ್ ಎ ಬಿ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಎ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಅಂತಂದ್ರೆ 3725 ಅದೇ ತರ ಬಿ ಅಂತಂದ್ರೆ 6879 ಇಸ್ ಈಕ್ವಲ್ ಟು 6 3s are 18 plus 7 7s are 49 3 8s are 24 plus 63 6 2s are 12 plus 35 2 into 8 16 plus 5 into 9 45 ಮಲ್ಟಿಪ್ಲೈ ಮಾಡ್ಕೊಂಡಿದ್ರೆ ಅದ ಆಡ್ ಮಾಡ್ಕೊಂಡಿದ್ರೆ ಸಪೋಸ್ ಆಡ್ ಮಾಡ್ತೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡಿ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸಪೋಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 18ಗೆ 49 ನ ಆಡ್ ಮಾಡ್ಕೊಂಡ್ರೆ 67 ಬರುತ್ತೆ. 24ಗೆ 63 ನ ಆಡ್ ಮಾಡ್ಕೊಂಡ್ರೆ 87. 12ಗೆ 35 ಆಡ್ ಮಾಡ್ಕೊಂಡ್ರೆ 47. ಇದಕ್ಕೆ 16ಗೆ 45 ಆಡ್ ಮಾಡಿದ್ರೆ 61 ಬರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಕಂಡುಹಿಡಿಯೋದು. ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಗೊತ್ತಿರುತ್ತೆ ನಿಮಗೆ. ಕ್ಯಾಲ್ಕುಲೇಟರ್ ಅಲ್ಲಿ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 4087 ಬರುತ್ತೆ ಮೈನಸ್. ಅದೇ ತರ ಇದೆರಡನ್ನ ಕ್ಯಾಲ್ಸಿಯಂ ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ 4089 ಬರುತ್ತೆ. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ -2 ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ -2 ಬರುತ್ತೆ. ಇವಾಗ ನೀವು ಎ ಬಿಗೆ ಇನ್ವರ್ಸ್ ಬರೀಬೇಕು ಅಂದ್ರೆ ಅಡ್ಜಾಯಿಂಟ್ ಎ ಬಿ ಬೇಕು. ಅಡ್ಜಾಯಿಂಟ್ ಎ ಬಿ ಇಸ್ ಈಕ್ವಲ್ ಟು ಡಯಾಗನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡ್ತಾರೆ. ಇದು 61 ಇದು 67. ನೆಕ್ಸ್ಟ್ ಇದಕ್ಕೆ -87 ಅಂತ ಬರ್ಕೊಳ್ತೀರಾ, ಇದಕ್ಕೆ -47 ಅಂತ ಬರ್ಕೊಳ್ತೀರಾ. ಇದು ಅಡ್ಜಾಯಿಂಟ್ ಎ ಬಿ. therefore ಎ ಬಿಗೆ ಇನ್ವರ್ಸ್ ಬೇಕು. ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು 1/det ಅಂದ್ರೆ 1/-2 ಇಂಟು ಅಡ್ಜಾಯಿಂಟ್ ಎ ಬಿ. ಅಡ್ಜಾಯಿಂಟ್ ಎ ಬಿ ಅಂತಂದ್ರೆ ಏನು ಬರುತ್ತೆ 61 -87 -47 67 ಈ ತರ ಬರುತ್ತೆ. ಸಪೋಸ್ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -61/2 minus into minus plus 87/2. ನೆಕ್ಸ್ಟ್ 47 ಡಿವೈಡೆಡ್ ಬೈ 2. ನೆಕ್ಸ್ಟ್ ಅದೇ ತರ 67 ಡಿವೈಡೆಡ್ ಬೈ 2 ಮೈನಸ್ ಇರುತ್ತೆ. ಇದನ್ನೇ ಈಕ್ವೇಷನ್ 2 ಅಂತ ಅನ್ಕೊಂಡಿದ್ದಾರೆ. ಎರಡು ಸೇಮ್ ಇದೆ ನೋಡಿ. 61/2 87/2 47/2 67/2. From equation 1 and 2 we have AB inverse is equal to B inverse into A inverse. ಈ ತರ ಪ್ರೂವ್ ಮಾಡ್ತೀರಾ. ಸಿಂಪ್ಲಿಫಿಕೇಶನ್ ಕರೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಇದೇ ತರ ಏನ್ ಮಾಡ್ತೀರಾ ಅಂತಂದ್ರೆ 12th ಒನ್ ನೀವೇ ಸಾಲ್ವ್ ಮಾಡಿ. If A is equal to 2 3 1 -4
and b is equal to 1 minus 2 minus 1 3, then verify that AB inverse is equal to B inverse into A inverse. ಇವಾಗ ಯಾವ ತರ ಸಾಲ್ವ್ ಮಾಡೋದು ಅದೇ ತರ ಮಾಡಿ. ಇಲ್ಲಿ ನಂಬರ್ಸ್ಗಳು ಚಿಕ್ಕ ನಂಬರ್ಸ್, ಇದು ದೊಡ್ಡದಾಗಿರೋದ್ರಿಂದ ದೊಡ್ಡ ನಂಬರ್ಸ್ಗಳು ಬರುತ್ತೆ. ಇದು ಚಿಕ್ಕ ನಂಬರ್ ಆಗಿರೋದ್ರಿಂದ ನಿಮ್ಗೆ ಕಡಿಮೆಲೆ ಆನ್ಸರ್ ಸಿಗುತ್ತೆ. ಇದನ್ನ ವೆರಿಫೈ ಮಾಡಿ.